ವಿಜಯಪುರಕ್ಕೆ ಸಚಿವ ಲಕ್ಷ್ಮಣ್ ಸವದಿ ಪ್ರಥಮ ಭೇಟಿ, ಗಾಣಿಗ ಸಮಾಜದಿಂದ ಅದ್ದೂರಿ ಅಭಿನಂದನೆ. ವಿಜಯಪುರ ಸಚಿವರಾದ ಬಳಿಕ ಪ್ರಪ್ರಥಮ ಬಾರಿಗೆ ವಿಜಯಪುರ ನಗರಕ್ಕೆ ಆಗಮಿಸಿದ ಸಹಕಾರ ಸಚಿವ ಲಕ್ಷ್ಮಣ್ ಸವದಿ ಅವರಿಗೆ ಗಾಣಿಗ ಸಮಾಜದ ಬಾಂಧವರ ವತಿಯಿಂದ ಅದ್ದೂರಿಯಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಜಿಲ್ಲಾ ಗಾಣಿಗ ಸಮಾಜದ ಮುಖಂಡರಾದ ನಂದು ಗಡಗಿ ಹಾಗೂ ರಾಕೇಶ್ ಕಲ್ಲೂರ ಅವರ ನೇತೃತ್ವದಲ್ಲಿ ಸಚಿವ ಲಕ್ಷ್ಮಣ್ ಸವದಿ ಅವರನ್ನು ವಿಶೇಷವಾಗಿ ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ಬೃಹತ್ ಹೂವಿನ ಹಾರವನ್ನು ಟ್ರೇನ್ ಮೂಲಕ ಸಚಿವರಿಗೆ ಹಾಕಿ ಅಭಿಮಾನ ಮತ್ತು ಗೌರವವನ್ನು ವ್ಯಕ್ತಪಡಿಸಲಾಯಿತು. ಬಳಿಕ ಬನಶ್ರೀ ಮಠದಲ್ಲಿ ಗಾಣಿಗ ಸಮಾಜದ ವತಿಯಿಂದ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸಚಿವ ಲಕ್ಷ್ಮಣ್ ಸವದಿ ಭಾಗವಹಿಸಿ ಸಮಾಜದ ಮುಖಂಡರು ಹಾಗೂ ಬಾಂಧವರಿಗೆ ಕೆಲಕಾಲ ಆತ್ಮೀಯವಾಗಿ ಸಮಯವನ್ನು ಕಳೆದರು. ಈ ವೇಳೆ ಗಾಣಿಗ ಸಮಾಜದ ಗುರು ಹಿರಿಯರು, ಮುಖಂಡರು ಹಾಗೂ ಅಪಾರ ಸಂಖ್ಯೆಯ ಸಮಾಜದ ಬಾಂಧವರು ಉಪಸ್ಥಿತರಿದ್ದು ಸಚಿವ ಸವದಿ ಅವರಿಗೆ ಶುಭಾಶಯವನ್ನು ಕೋರಿದರು. ಸಚಿವರಾದ ಬಳಿಕ ವಿಜಯಪುರಕ್ಕೆ ಪ್ರಥಮ ಬಾರಿಗೆ ಆಗಮಿಸಿದ ಲಕ್ಷ್ಮಣ್ ಸವದಿ ಅವರಿಗೆ ಗಾಣಿಗ ಸಮಾಜದ ವತಿಯಿಂದ ನೀಡಿದ ಅದ್ದೂರಿ ಸ್ವಾಗತ ಕಾರ್ಯಕ್ರಮ ಗಮನ ಸೆಳೆಯಿತು. ಸರ್ ಕೈ ತಳ ಮಾಡ್ರಿ, ಕೈ ತಳ ಮಾಡ್ರಿ. ಮೀಡಿಯಾದವ್ರು ಬೇಡ ಬಂದ ನೋಡಿ. ಇದು ಮೈಕ್ ರೀ. ಹಾಂ, ಇದು ತಗೊಡ್ತೇನೆ. ಅದ್ದೂರಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ಸ್ವಾಗತ ಕೋರಿದ್ದಾರೆ, ಏನು ಹೇಳಿ? ಇವತ್ತು ಜಮಖಂಡಿ ಅನೇಕ ಕಡೆ ನಾನು ಪ್ರವಾಸ ಹಾಕೊಂಡಿರ್ತೀನಿ. ಮುಂದೆ ಇಲ್ಲಿಗೆ ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಗುಲ್ಬರ್ಗಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬಿಜಾಪುರ ಮೇಲೆ ಹೋಗುವಾಗ ಸಹಜವಾಗಿ ಎಲ್ಲ ಸಮಾಜದ ಹಿರಿಯರು ಮತ್ತು ಅಭಿಮಾನಿಗಳು ಒಂದು ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡು ಪೂಜ್ಯರ ಒಂದು ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಬರಮಾಡಿಕೊಂಡು ಒಂದು ಆಶೀರ್ವಾದ ಪರವಾಗಿರ್ತಕ್ಕಂಥ ಒಂದು ಸತ್ಕಾರವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಋಣಿಯಾಗಿದ್ದೇನೆ. ಸರ್, ತಮ್ಮ ಏನು ಮಂತ್ರಿ ಸ್ಥಾನಕ್ಕೆ ಏನೈತಿ ಜಿಲ್ಲೆಯಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ರು ತಮ್ಮ ಸಮಾಜದವರು, ಅದಕ್ಕೆ ತಕ್ಕ ಪ್ರತಿಫಲನ ತಮ್ಮ ಸಿಕ್ಕಂತ ಈ ಸಮಾಜಕ್ಕಲ್ಲ, ಅನೇಕ ಭಾಗಗಳಲ್ಲಿ ಅನೇಕ ನಮ್ಮ ಹಿತೈಷಿಗಳು ಎಲ್ಲ ಸಮಾಜದವರು ಕೂಡಿಕೊಂಡು ಜಾತ್ಯತೀತವಾಗಿ ಬಿಜಾಪುರ ಇರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿರ್ಬೋದು, ಒಬ್ಬ ಒಳ್ಳೆ ಕಾರ್ಯಕರ್ತನಿಗೆ ಒಳ್ಳೆ ಸ್ಥಾನಮಾನ ಸಿಗಲಿ ಅಂತಕ್ಕಂಥ ಒಂದು ಬಯಕೆಯನ್ನು ಇಟ್ಕೊಂಡು ಅವತ್ತು ಅನೇಕ ಕಡೆ ಪ್ರತಿಭಟನೆಯನ್ನು ಮಾಡಿದರು. ಕಾಂಗ್ರೆಸ್ ಪಕ್ಷ ಅದಕ್ಕೆ ಮನ್ನಣೆಯನ್ನು ಕೊಟ್ಟಿದೆ, ನನಗೆ ಸಚಿವ ಸ್ಥಾನ ಕೊಟ್ಟಿದೆ. ನನಗೋಸ್ಕರ ನನ್ನನ್ನು ಮಂತ್ರಿ ಆಗಲಿ ಅಂತಕ್ಕಂಥ ಬಯಕೆಯನ್ನು ಇಟ್ಕೊಂಡು ನನಗೆ ಶುಭವನ್ನು ಕೋರಿರ್ತಕ್ಕಂಥವ್ರಿಗೆ ಮತ್ತು ನನಗೆ ಮಂತ್ರಿ ಆಗಲಿ ಅಂತಕ್ಕಂಥ ಶುಭ ಕೋರ್ಲಿಕ್ಕೆ ಬಂದಿರತಕ್ಕಂಥವ್ರಿಗೆ ಮತ್ತು ನನ್ನ ಮಂತ್ರಿ ಆಗಬೇಕು ಮತ್ತು ನೋಡಬೇಕು ಅಂತಕ್ಕಂಥ ಬಯಕೆ ಇಟ್ಕೊಂಡಿರತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಇವತ್ತು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ನಂದಿಹಾಳ ಗ್ರಾಮದಲ್ಲಿ ಗಾಂಧಿ ಸಮಸ್ಯೆ ಆಗಿರುವಂತದ್ದು ಎಲ್ಲ ಹಿರಿಯರು ಮತ್ತು ಸ್ಥಳೀಯ ಶಾಸಕರು ಸೇರ್ಕೊಂಡು ಅವ್ರು ಬಗೆಹರಿಸ್ತಾರೆ.